ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಸೇರೋ ಉದ್ದೇಶ ಏನಂದರೆ ತಮಗೆ ನಮ್ಮ ಬಳ್ಳಾರಿ ಜಿಲ್ಲಾ ಛಲವಾದಿ ಮಹಾಸಭಾ ಒಕ್ಕೂಟದಿಂದ ತಮಗೆ ಒಂದು ಮನವಿ. ಯಾಕಪ್ಪ ಅಂದರೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ಲಿಂದ ಚಿತ್ತಾಪುರಲಿಂದ ನಮ್ಮ ಜನಪ್ರಿಯ ನಾಯಕರು ಅಹಿಂದ ನಾಯಕರಾಗಿರ್ತಕ್ಕಂಥ ITBT ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಅವರಿಗೆ ನಾಳೆ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಅವ್ರ ಕ್ಯಾಬಿನೆಟ್ನಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲಾ ಛಲವಾದಿ ಮಹಾಸಭಾ ಆಗ್ರಹಿಸ್ತಾ ಇದೆ. ಯಾಕಂತಂದರೆ ಅವರಪ್ಪ ಸುಮಾರು 50 ವರ್ಷದಿಂದ ಈ ಪಕ್ಷಕ್ಕೆ ದುಡ್ದಿದ್ದಾರೆ, ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಾರೆ, ಎಷ್ಟೋ ಜನ ಬ್ಯಾಕ್ಲಾಗ್ ಜಾಬ್ಗಳು ತುಂಬಿದ್ದಾರೆ. ಹಂಗಾಗಿ ಅವ್ರಿಗೆ ಒಂದೇ ಸಲ ಇಲ್ಲಿದ್ದಿದ್ರೆ ರಾಜ್ಯದಲ್ಲಿದ್ದಿದ್ರೆ ಈಗ ಮುಖ್ಯಮಂತ್ರಿ ಅವರೇ ಆಗ್ತಿದ್ರು. ಅವರು ಮುಖ್ಯಮಂತ್ರಿ ಆಗಂದರೆ ಕೂಡ ನಾನು ಒಂದೇ ಸಲ ಕರ್ನಾಟಕ ರಾಜ್ಯದಿಂದ ನಾನು ರಾಷ್ಟ್ರಕ್ಕೆ ಹೋಗಿದ್ದೀನಿ, ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ, ನಾನು ರಾಷ್ಟ್ರ ರಾಜಕಾರಣದಲ್ಲೇ ಇರ್ತೀನಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ತ್ಯಾಗನೇ ಮಾಡಿದ್ದಾರೆ. ಅವ್ರು ತ್ಯಾಗ ಮಾಡಿದ್ದಕ್ಕೋಸ್ಕರನೇ DK ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗ್ತಾ ಇರೋದು. ಹಂಗಾಗಿ ಅವರು ಪುತ್ರ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ನಾಳೆ DK ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ನಾವು ಛಲವಾದಿ ಮಹಾಸಭಾದಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ.